ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ಚಿದಾನಂದ್ ಪಟೇಲ್. ನ್ಯೂಸ್18 ಡಿಜಿಟಲ್ಗೆ ಸ್ವಾಗತ. ಕಾಂಗ್ರೆಸ್ನಲ್ಲಿ ಅಲ್ಪಸಂಖ್ಯಾತ ಯುದ್ಧ ಆರಂಭವಾಗಿದೆ. ಇದು ಅಂತಿಂತ ಯುದ್ಧ ಅಲ್ಲ. ಒಂದು ಕಡೆ ಪರೋಕ್ಷವಾಗಿ ನಾಯಕತ್ವ ಯುದ್ಧ ಆರಂಭವಾಗಿದೆ, ಮತ್ತೊಂದು ಕಡೆ ಪಕ್ಷ ವಿರೋಧಿ ಚಟುವಟಿಕೆಗೆ ಇಬ್ಬರು ನಾಯಕರ ತಲೆದಂಡವೂ ಕೂಡ ಆಗಿದೆ. ನಜೀರ್ ಅಹಮದ್ ರವರನ್ನ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಹುದ್ದೆಯಿಂದಲೇ ವಜಾ ಮಾಡಲಾಗಿದೆ. ನಜೀರ್ ಅಹಮದ್ ಕೂಡ ಪರೋಕ್ಷವಾಗಿ ತೊಡೆತೊಟ್ಟಲು ಆರಂಭಿಸಿದ್ದಾರೆ. ಕೋಲಾರ ಮತ್ತು ಸುತ್ತಮುತ್ತ ಭಾಗದ ಅನೇಕ ಅಲ್ಪಸಂಖ್ಯಾತ ಮುಖಂಡರ ರಾಜೀನಾಮೆಯ ಪ್ರಹಸನ ಕೂಡ ಆರಂಭವಾಗಿದೆ. ಅಬ್ದುಲ್ ಜಬ್ಬಾರ್ ಈಗಾಗಲೇ ತಮ್ಮ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಸ್ಥಾನ ಕೂಡ ರಾಜೀನಾಮೆಯನ್ನು ಕೂಡ ಕೊಟ್ಟಾಗಿರುವಂಥದ್ದು. ಇನ್ನು ಉಳಿದಿರುವಂಥದ್ದು ಅದು BZ ಜಮೀರ್ ಅಹಮದ್ ಖಾನ್. BZ ಜಮೀರ್ ಖಾನ್ ರವರು ದಾವಣಗೆರೆಯ ದಕ್ಷಿಣ ಉಪಚುನಾವಣೆಯಲ್ಲಿ ಅಲ್ಪಸಂಖ್ಯಾತ ಅಭ್ಯರ್ಥಿಗೆ STP ಅಭ್ಯರ್ಥಿಗೆ ಹಣದ ಸಹಾಯ ಮಾಡಿದಂತೇಳಿ ಗಂಭೀರ ಆರೋಪ ಕೇಳಿ ಬಂದಿರುವಂಥದ್ದು. ಇದರ ಬೆನ್ನಲ್ಲೇ ಪ್ರಚಾರಕ್ಕೂ ಕೂಡ ಬರಲಿಲ್ಲ ಅನ್ನೋದು ಮತ್ತೊಂದು ಆರೋಪ ಆಗಿರುವಂಥದ್ದು. ಇನ್ನೊಂದು ಕಡೆ ಸಚಿವರಾಗಿರ್ತಕ್ಕಂಥ SS ಮಲ್ಲಿಕಾರ್ಜುನರವರು ಜಮೀರ್ ಬಂದರೂ ಬರ್ಬೋದು, ಬಿಟ್ಟರು ಬಿಡ್ಬೋದು, ಬರೆದಿದ್ರೂ ನಡೆಯುತ್ತೆ ಎಂಬ ಮಾತಿಗೆ ಜಮೀರ್ ಅಹಮದ್ ರವರು ಇಲ್ಲೊಂದು ಕಡೆ ತಿರುಗಿ ಬಿದ್ದರೆ ಎಂಬ ಮಾತು ಕೂಡ ಕೇಳಿ ಬಂದಿರತಕ್ಕಂಥದ್ದು. ಕೇರಳದ ಸುಮಾರು 32 ವಿಧಾನಸಭಾ ಚುನಾವಣೆಯಲ್ಲಿ ಪ್ರಚಾರವನ್ನು ಕೈಗೊಂಡಿದ್ದಂಥ ಜಮೀರ್ ಅಹಮದ್ ರವರು ಏಪ್ರಿಲ್ 5ನೇ ತಾರೀಕು ದಾವಣಗೆರೆಗೆ ಬರ್ತಾರೆ. ದಾವಣಗೆರೆಗೆ ಬಂದು SS ಮಲ್ಲಿಕಾರ್ಜುನರನ್ನ ತಪ್ಪಿಕೊಳ್ತಾರೆ. ನಾವಿಬ್ಬರು ಫ್ರೆಂಡ್ಸು, ಅಣ್ಣ ತಮ್ಮಂದಿರು ಅಂತ ಹೇಳ್ತಾರೆ. ಅದಾದ ಬಳಿಕ ನಮ್ಮ ಸಮರ್ಥ್ ಅಭ್ಯರ್ಥಿ ಗೆಲ್ತಾರೆ ಅಂತ ಹೇಳಿದರು. ನಾವೇನು ಆಗಿಲ್ಲ, ಎಲ್ಲವೂ ಸರಿ ಇದೆ ಅಂತ ಹೇಳಿದ್ರು. ಆದರೆ ಯಾಕೋ ಜಮೀರ್ ಅಹಮದ್ ರವರು ಪ್ರಚಾರಕ್ಕೆ ಹೋಗಲಿಲ್ಲ. ಆ ಪ್ರಚಾರಕ್ಕೆ ಹೋಗದೆ ಇರೋದಕ್ಕೆ ಎಲ್ಲೊಂದು ಕಡೆ ಅದು ದೊಡ್ಡ ಇಶ್ಯೂ ಆಗಿರ್ತಕ್ಕಂಥದ್ದು. ಆ ಮುಖಾಂತರ ಜಮೀರ್ ಅಹಮದ್ ರವರು ಸುಮಾರು 10 ಕೋಟಿ ರೂಪಾಯಿ ಹಣವನ್ನು STP ಅಭ್ಯರ್ಥಿಗೆ ಮುಟ್ಟಿಸಿದ್ದಾರೆ. ಆ ಮುಖಾಂತರ 14 ಅಲ್ಪಸಂಖ್ಯಾತ ಪಕ್ಷೇತರ ಅಭ್ಯರ್ಥಿಗಳು ಪರೋಕ್ಷವಾಗಿ ಸಹಾಯ ಮಾಡಿದ್ದಾರೆ ಅಂತೇಳಿ ಗುರುತರವಾದ ಆರೋಪ ಅವರ ಮೇಲೆ ಕೇಳಿ ಬಂದಿರತಕ್ಕಂಥದ್ದು. ಮತ್ತೊಂದು ಕಡೆ ಸಾದಿಕ್ ಪೈಲಾನ್ ರವರು ಕಣದಲ್ಲಿ ಉಳಿಲಿಕ್ಕೆ ಮತ್ತು ನಾಮಪತ್ರ ಸಲ್ಲಿಸಲಿಕ್ಕೂ ಕೂಡ ಪರೋಕ್ಷವಾಗಿ ಜಮೀರ್ ಅಹಮದ್ ಖಾನ್ ಎಂಬ ಆರೋಪ ಕೇಳಿ ಬಂದಿರತಕ್ಕಂಥದ್ದು. ಇದರ ನಡುವೆ ನಜೀರ್ ಅಹಮದ್ ರವರಿಗೆ ಸಾದಿಕ್ ಪೈಲ್ವಾನ್ ರವ್ರನ್ನ ಕರೆದುಕೊಂಡು ಬಂದು ಸಮಾಧಾನ ಮಾಡಿ ನಾಮಪತ್ರವನ್ನು ವಾಪಸ್ ತೆಗೆಸಿ ಅಂತ ಕರ್ನಾಟಕ ಕಾಂಗ್ರೆಸ್ ಅವರಿಗೆ ಸೂಚನೆಯನ್ನು ಕೊಟ್ಟಿತ್ತು, ಪ್ರಚಾರಕ್ಕೂ ಸೂಚನೆಯನ್ನು ಕೊಟ್ಟಿತ್ತು. ಅದರದ್ದು ಯಾವುದನ್ನು ಮಾಡಲಿಲ್ಲ. ಆ ಮುಖಾಂತರ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ರು ಅಂತೇಳಿ ಗಂಭೀರ ಆರೋಪ ಅವ್ರ ಮೇಲೆ ಕೇಳಿ ಬಂದಿರೋ ಕಾರಣಕ್ಕಾಗಿ DK ಶಿವಕುಮಾರ್ ಅವರು ಮತ್ತು ದಾವಣಗೆರೆಯ ಬೈ ಎಲೆಕ್ಷನ್ನ ಇನ್ಚಾರ್ಜ್ ಆಗಿದ್ದಂಥ AICC ಕಾರ್ಯದರ್ಶಿ ಅಭಿಷೇಕ್ ದತ್ತರವರು ಕೂಡ ಮತ್ತು ಸುರ್ಜೇವಾಲ್ ಅವರು ರಿಪೋರ್ಟನ್ನು ಕೊಟ್ಟರು. ಆ ರಿಪೋರ್ಟ್ ಆಧಾರದ ಮೇಲೆ ಮೊದಲ ಬಾರಿಗೆ ಸೋಕಾಸ್ಟ್ ನೋಟಿಸ್ ಕೊಡದೆ ಅವರಿಂದ ಉತ್ತರವನ್ನು ನಿರೀಕ್ಷಿಸದೆ ಇದೀಗ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಹುದ್ದೆಯಿಂದ ವಜಾ ಮಾಡಿಸಲಾಗಿದೆ. ಆ ಮುಖಾಂತರ ಮುಖ್ಯಮಂತ್ರಿಯವರ ಎಡ ಮತ್ತು ಬಲದಲ್ಲಿ ಹೆಚ್ಚು ಕಾಣಿಸಿಕೊಳ್ತಿದ್ದ ನಜೀರ್ ಅಹಮದ್ಗೆ ಇದು ಅತಿ ದೊಡ್ಡ ಹಿನ್ನಡೆ ಅಂತ ಹೇಳಿದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಕೂಡ ಇದಂಥ ಪರೋಕ್ಷವಾಗಿ ಮುಖಭಂಗ ಅಂತ ಹೇಳಲಾಗ್ತದೆ. ಆ ಮುಖಾಂತರ ಒಂದು ಕಾಲದ ಮುಖ್ಯಮಂತ್ರಿಯವರ ನೀಲಿಗಣ್ಣಿನ ಹುಡುಗ ರಿಜ್ವಾನ್ ಅರ್ಷದ್ ಮಾಡಿದಂಥ ಅತಿ ದೊಡ್ಡ ರಾಜಕೀಯ ಸ್ಟ್ರಾಟಜಿಗೆ ಇದೀಗ ಮುಖ್ಯಮಂತ್ರಿಗಳ ಎಡಭಾಗ ಮತ್ತು ಬಲಭಾಗದಲ್ಲಿ ಅತಿ ಹೆಚ್ಚು ಕಾಣಿಸ್ತಿದ್ದಂಥ ನಜೀರ್ ಅಹಮದ್ ರವರ ತಲೆದಂಡ ಆಗಿದೆ. ಅಲ್ಲದೆ ಅಬ್ದುಲ್ ಜಬ್ಬಾರ್ ಅವರು ರಾಜೀನಾಮೆಯನ್ನು ಕೂಡ ಕೊಟ್ಟಿದ್ದಾರೆ. ಇದೀಗ ಉಳಿದಿರ್ತಕ್ಕಂಥದ್ದು ಜಮೀರ್ ಅಹಮದ್ ಖಾನ್. ಈಗಾಗಲೇ ಜಮೀರ್ ಅಹಮದ್ ಖಾನ್ ಹೇಳಿದ್ದಾರೆ, ನಾನು ವೇಣುಗೋಪಾಲ್ ರವರ ಇಶಾರೆಯಂತೆ ಸೂಚನೆಯಂತೆ ಕೇರಳದಲ್ಲಿ ನಾನು ಚುನಾವಣೆಯನ್ನು ಮಾಡ್ತಾಯಿದ್ದೆ, ಪ್ರಚಾರವನ್ನು ಮಾಡ್ತಾಯಿದ್ದೆ ಮತ್ತು ದಾವಣಗೆರೆಗೂ ಪ್ರಚಾರವನ್ನು ಮಾಡಿದ್ದೀನಿ, ಬಾಗಲಕೋಟೆಗೂ ಪ್ರಚಾರ ಮಾಡಿದ್ದೀನಿ. ಯಾರು ಕೂಡ ನಾನು ಅಲ್ಲಿ ಪಕ್ಷ ವಿರೋಧ ಚಟುವಟಿಕೆ ಮಾಡಿದ್ದೀನಿ ಅಂತೇಳಿ ನನ್ನ ಹೆಸರನ್ನ ಬಹಿರಂಗವಾಗಿ ಹೇಳಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೆ ಜಮೀರ್ ಅಹಮದ್ ರವರ ತಲೆದಂಡಕ್ಕೆ ಒಂದಷ್ಟು ಸ್ಟ್ರಾಟಜಿ ಕೂಡ ನಡೆದಿರ್ತಕ್ಕಂಥದ್ದು. ಅವರು ಪಕ್ಷ ವಿರೋಧಿ ಚಟುವಟಿಕೆಯನ್ನು ಮಾಡಿದ್ರ, ಅಲ್ಪಸಂಖ್ಯಾತ ಅಭ್ಯರ್ಥಿಗೆ ಕಾಂಗ್ರೆಸ್ನ ಅಧಿಕೃತ ಅಭ್ಯರ್ಥಿ ಸಮರ್ಥ್ ರವರ ಸೋಲಿಸಲಿಕ್ಕೆ 10 ಕೋಟಿ ರೂಪಾಯಿ ಹಣವನ್ನು ಕೊಟ್ಟರ ಅಂತೇಳಿ ಈಗ ಸಂಶಯದ ಕಣ್ಣು, ಸಂಶಯದ ನೆರಳು ಜಮೀರ್ ಅಹಮದ್ ಮೇಲೆ ಕೇಳಿ ಬರ್ತಿರ್ತಕ್ಕಂಥ. ಹಾಗಾಗಿ ಕಾಂಗ್ರೆಸ್ ವಲಯದಲ್ಲಿ ಜಮೀರ್ ಅಹಮದ್ ರವರು ತಲೆದಂಡ ಆಗುವ ಸಾಧ್ಯತೆ ಎಂಬ ಮಾತು ಕೂಡ ಕೇಳಿ ಬಂದಿರತಕ್ಕಂಥದ್ದು. ಅದು ಈಗ ತಲೆದಂಡ ಆಗದಿದ್ದರೂ ಕೂಡ ಸಚಿವ ಸಂಪುಟ ಪುನರ್ರಚನೆ ಸಂದರ್ಭದಲ್ಲಿ ಜಮೀರ್ ಅವರ ಸಚಿವ ಸ್ಥಾನಕ್ಕೆ ಕುತ್ತು ಅನ್ನೋದು ಬಹುತೇಕ ಖಚಿತ ಎಂಬ ಮಾಹಿತಿಗಳು ಇದೀಗ AICC ಮೂಲಗಳಿಂದಲೂ ಕೂಡ ಬರ್ತಿರ್ತಕ್ಕಂಥದ್ದು. ಆ ಮುಖಾಂತರ ಎಲ್ಲ ಒಂದು ಕಡೆ ಇದೀಗ ಅಲ್ಪಸಂಖ್ಯಾತರಲ್ಲೇ 2 ಬಣಗಳಾಯ್ತಾ. ರಾಜ್ಯ ಕಾಂಗ್ರೆಸ್ನಲ್ಲಿ ಅಲ್ಪಸಂಖ್ಯಾತರು ಒಗ್ಗಟ್ಟಾಗಿದ್ದರು. ಇದೀಗ ಜಮೀರ್ ಅಹಮದ್, ನಜೀರ್ ಅಹಮದ್ ಮತ್ತು ಅಬ್ದುಲ್ ಜಬ್ಬಾರ್ ಅವರ ಮೇಲಿನ ಆಂಟಿ ಪಾರ್ಟಿಸಮ್ ಮತ್ತು ಚುನಾವಣೆಯಲ್ಲಿ ಪಕ್ಷದ ಅಧಿಕೃತ ಅಭ್ಯರ್ಥಿ ವಿರುದ್ಧ ಕೆಲಸ ಮಾಡಿದ್ದಕ್ಕಾಗಿ ಪಕ್ಷದಿಂದ ಅವರಿಗೆ ಶಿಸ್ತಿನ ಪಾಠ ಹೇಳಿದ್ದಕ್ಕೆ ಮತ್ತು ಕ್ರಮ ಕೈಗೊಳ್ಳೋ ಕಾರಣಕ್ಕಾಗಿ ಎಲ್ಲ ಒಂದು ಕಡೆ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಅಲ್ಪಸಂಖ್ಯಾತರಲ್ಲಿ 2 ಬಣ ಉದ್ಭವವಾಯಿತಾ ಅನ್ನೋ ಒಂದು ಮಾತು ಕೂಡ ಕೇಳಿ ಬಂದಿರತಕ್ಕಂಥದ್ದು. ಒಂದು ಕಡೆ ಒಂದು ಕಡೆ ಅಲ್ಪಸಂಖ್ಯಾತರ ಚಾಂಪಿಯನ್ ಅಂತ ಹೇಳ್ಕೊಳ್ತಕ್ಕಂಥ ಜಮೀರ್ ಅಹಮದ್ ರವರು ಮತ್ತು ಅಲ್ಪಸಂಖ್ಯಾತರ ನಾಯಕರು ಅಂತೇಳಿ ಗುರುತಿಸ್ಕೊಂಡಿರ್ತಕ್ಕಂಥ ಜಮೀರ್ ಅಹಮದ್ ರವರು ಇದೀಗ ಆ ಪ್ಲೇಸ್ಗೆ ರಿಜ್ವಾನ್ ಅರ್ಷದ್ದು ಅಥವಾ NA ಯಾರೀಸ್, ಸಲೀಂ ಅಹಮದ್ ರವರು ಎಂಟ್ರಿ ಕೊಡ್ತಾ ಇದ್ದಾರಾ? ಹಾಗಂತ ಜಮೀರ್ ಅಹಮದ್ ರವರು ಒಪ್ಕೊಂಡ ರೀತಿಯಲ್ಲಿ ಇತರ ಮುಸ್ಲಿಮರು ಒಪ್ಕೊಳ್ತಾರಂತ ಪ್ರಶ್ನೆ ಉದ್ಭವ ಆಗಿರ್ತಕ್ಕಂಥ. ಆದರೆ ಇದರ ಹಿಂದೆ ಹಲವಾರು ಲೆಕ್ಕಾಚಾರಗಳು ಕೂಡ ಇರುವುದಂತೂ ಸತ್ಯ. ಎಲ್ಲ ಒಂದು ಕಡೆಗೆ ಒಂದು ಚರ್ಚೆ ಆಗ್ತಿರ್ತಕ್ಕಂಥದ್ದು, ಒಂದು ವೇಳೆ
ಇಬ್ಬರ ಜಗಳದಲ್ಲಿ ಮೂರನೇವರಿಗೆ ಲಾಭ ಆಗುತ್ತೆ ಎಂಬ ಮಾತು ಕೇಳಿ ಬರ್ತಿರ್ತಕ್ಕಂಥದ್ದು. ಯಾಕಂತ ಹೇಳಿದರೆ ಯು ಟಿ ಖಾದರ್ ಅವರು ಕೂಡ ಎಲ್ಲೊಂದು ಕಡೆ ಸ್ಪೀಕರ್ ಹುದ್ದೆಯಿಂದ ನಿರ್ಗಮಿಸಿ ಯಾವಾಗ ಮಂತ್ರಿ ಆಗ್ತೀನಿ ಅಂತೇಳಿ ತಹತಯಿಸ್ತಾ ಇದ್ದಾರೆ. ಯಾವಾಗ ಮಂತ್ರಿ ಆಗ್ತೀನಿ ಅನ್ನೋ ಕಾರಣಕ್ಕಾಗಿ ವಿಧಾನಸಭೆಯಲ್ಲಿ ಹಲವಾರು ಹೊಸ ಯೋಜನೆಗಳ ಜಾರಿ ಮಾಡಲಿಕ್ಕೆ ಕೂಡ ಹಲವಾರು ಸಭೆಗಳನ್ನು ಕೂಡ ಮಾಡ್ತಿದ್ದಾರೆ. ನನ್ನ ಅವಧಿಯಲ್ಲಿ ಎಲ್ಲವೂ ಆಗಲಿ ಅನ್ನೋ ಕಾರಣಕ್ಕಾಗಿ ಸಚಿವಾಲಯದ ಸಭೆಗಳ ಮೇಲೆ ಸಭೆಗಳನ್ನು ಮಾಡ್ತಿದ್ದಾರೆ. ಹೊಸ ಪ್ರಾಜೆಕ್ಟ್ಗಳು ಯೋಜನೆಗಳನ್ನ ಮಾಡಲಿಕ್ಕೆ ತಮ್ಮ ಆಪ್ತ ಕಾರ್ಯದರ್ಶಿಯ ಮುಖಾಂತರ ಒಂದಷ್ಟು ಸ್ಟ್ರಾಟಜಿಯನ್ನು ಮಾಡ್ತಿದ್ದಾರೆ, ಸಭೆಗಳನ್ನು ಕೂಡ ಮಾಡ್ತಿದ್ದಾರೆ. ಎಲ್ಲಿ ನಾನು ಇಮಿಡಿಯೇಟ್ಲಿ ಮುಖ್ಯಮಂತ್ರಿಗಳ ಸೂಚನೆ ಮೇರೆಗೆ ಮಂತ್ರಿ ಆಗ್ತೀನಿ ಎಂಬ ಕನಸುಗಳನ್ನು ಕಾಣ್ತಿರ್ತಕ್ಕಂಥದ್ದು. ಆದರೆ ಇದೀಗ ದಾವಣಗೆರೆಯಲ್ಲಿ ಬಂದಿರತಕ್ಕಂಥ ಅಧಿಕೃತ ಅಭ್ಯರ್ಥಿಯ ವಿರುದ್ಧದ ಕೆಲಸ ಜಮೀರ್ ಅಹ್ಮದ್ರವರ ತಲೆದಂಡ ಆಗುವ ಸಾಧ್ಯತೆ ಕೂಡ ಇದೆ ಅಂತ ಹೇಳಲಾಗ್ತಿದೆ. ಅಲ್ಲದೆ ಜಮೀರ್ ಅಹ್ಮದ್ರವರಿಗೆ ಮುಖ್ಯಮಂತ್ರಿಗಳು ಕೂಡ ಪರೋಕ್ಷವಾಗಿ ಸುಳಿವನ್ನು ಕೊಟ್ಟಿದ್ದಾರೆ ಎಂಬ ಮಾತು ಕೂಡ ಕೇಳಿ ಬರ್ತಿರ್ತಕ್ಕಂಥದ್ದು. ಒಂದು ವೇಳೆ ತಲೆದಂಡ ಈಗ ಆಗದೇ ಇದ್ದರೆ ಅವರಿಗೆ AICCನ ವಾರ್ನ್ ಮಾಡಿ ನಂತರ ಸಂಪುಟ ಪುನರ್ರಚನೆ ಸಂದರ್ಭದಲ್ಲಿ ಅವ್ರನ್ನ ಮಂತ್ರಿ ಸ್ಥಾನದ ಕೈ ಬಿಡೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಎಲ್ಲೊಂದು ಕಡೆ ಮಂತ್ರಿ ಸ್ಥಾನದ ಕನಸು ಕಂಡಿರ್ತಕ್ಕಂಥ ರಿಜ್ವಾನ್ ಅರ್ಷದ್, ಸಲೀಂ ಅಹಮದ್ ಹಾಗೂ ತನ್ವೀರ್ ಸೇಠ್, NA ಹ್ಯಾರಿಸ್ ಅನೇಕ ಅಲ್ಪಸಂಖ್ಯಾತ ನಾಯಕರುಗಳು ಇರ್ತಕ್ಕಂಥದ್ದು. ಮತ್ತೊಂದು ಕಡೆ ಇನ್ನೋರ್ವ ಅಲ್ಪಸಂಖ್ಯಾತ ಸಚಿವರಾಗಿರ್ತಕ್ಕಂಥ ರಹೀಂ ಖಾನ್ ರವರು ತಲೆದಂಡವು ಕೂಡ ಖಚಿತ ಅಂತ ಹೇಳಲಾಗ್ತದೆ. ಹಾಗಾಗಿ ಈ ನಾಲ್ವರಲ್ಲಿ ಯಾರು ಮಂತ್ರಿ ಆಗ್ತಾರೆ ಎಂಬ ಮಾತು ಕೂಡ ಕೇಳಿ ಬಂದಿರತಕ್ಕಂಥದ್ದು. ಈ ಇಬ್ಬರ ಜಗಳದಲ್ಲಿ ಮೂರನೇವರಿಗೆ ಲಾಭ ಅನ್ನೋ ರೀತಿಯಲ್ಲಿ ಎಲ್ಲ ಒಂದು ಕಡೆ ಯು ಟಿ ಖಾದರ್ ಹೆಸರು ಇದೀಗ ಮುನ್ನೆಲೆಗೆ ಬಂದಿರತಕ್ಕಂಥದ್ದು. ಆ ಮುಖಾಂತರ ಜಮೀರ್ ಅಹಮದ್ ರವರ ತಲೆದಂಡ ಆದರೆ ರಿಜ್ವಾನ್ ಅರ್ಷದ್ ರವರ ಕನಸು ಈಡೇರಲ್ಲ, ಬದಲಾಗಿ ಯು ಟಿ ಖಾದರ್ ಅವರು ಮಂತ್ರಿ ಆಗ್ತಾರೆ ಅಂತೇಳಿ ಇದೀಗ ಕಾಂಗ್ರೆಸ್ ವಲಯದಲ್ಲಿ ಚರ್ಚೆ ಆಗ್ತಿರ್ತಕ್ಕಂಥ. ಆದರೆ ಇದೀಗ ಕಾಂಗ್ರೆಸ್ನಲ್ಲಿ ಅಲ್ಪಸಂಖ್ಯಾತ ನಾಯಕತ್ವದಲ್ಲಿ ಅತಿ ದೊಡ್ಡ ಬಿರುಕು ಕಂಪನ ಉಂಟಾಗಿರ್ತಕ್ಕಂಥದ್ದು. ಈ ನಡುವೆ ಕೂಡ ಜಮೀರ್ ಅಹಮದ್ ರವರ ತಲೆದಂಡ ಆದರೆ ಜಮೀರ್ ಅಹಮದ್ ರವರು ಎಲ್ಲೊಂದು ಕಡೆ ರಾಜ್ಯ ಕಾಂಗ್ರೆಸ್ನ ವಿರುದ್ಧವೇ ಮುಸ್ಲಿಂ ಸೈನ್ಯವನ್ನು ಕಟ್ತಾರೆ ಎಂಬ ಮಾತು ಕೂಡ ಕೇಳಿ ಬಂದಿರತಕ್ಕಂಥದ್ದು. ಮತ್ತೊಂದು ಕಡೆ ಒಂದಷ್ಟು ರಾಜಕೀಯ ಗಾಳಿ ಸುದ್ದಿಗಳು ಅಂತ ಕರೆಸ್ಕೊಳ್ಳುವ ರೀತಿಯಲ್ಲಿ ಸಮಾಜವಾದಿ ಪಾರ್ಟಿಗೆ ಜಮೀರ್ ಅಹಮದ್ ಹೋಗ್ತಾರೆ, ಅಥವಾ ಮುಸ್ಲಿಂ ಲೀಗ್ ಒಂದು ಪಾರ್ಟಿಯನ್ನು ಕಟ್ತಾರೆ, OICC ಥರನೇ ಒಂದು ಅಲ್ಪಸಂಖ್ಯಾತ ಪಾರ್ಟಿಯನ್ನು ಕಟ್ತಾರೆ, ಅಥವಾ JDSಗೆ ಮತ್ತೆ ಹೋಗ್ತಾರೆ ಎಂಬ ಹಲವಾರು ಚರ್ಚೆಗಳಾಗ್ತಿರ್ತಕ್ಕಂಥದ್ದು. ಈ ಚರ್ಚೆಗಳ ನಡುವೆ ಇದೀಗ ಜಮೀರ್ ಅಹಮದ್ ತಲೆದಂಡ ಆಗುತ್ತೆ ಎಂಬ ಚರ್ಚೆ ಇದೀಗ ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ನಲ್ಲಿ ತಲ್ಲಣ ಉಂಟು ಮಾಡಿಸ್ತಿರ್ತಕ್ಕಂಥದ್ದು. ಹಾಗಾದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪಕ್ಷ ವಿರೋಧಿ ಚಟುವಟಿಕೆ ಕಾರಣಕ್ಕಾಗಿ ತಮ್ಮ ಅತ್ಯಾಪ್ತ ಅಲ್ಪಸಂಖ್ಯಾತ ನಾಯಕ ಜಮೀರ್ ಅಹಮದ್ ರವರ ತಲೆದಂಡವನ್ನು ತೆಗೆದುಕೊಳ್ತಾರೆ ಅನ್ನೋದು ಸದ್ಯದ ಕುತೂಹಲ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.